ನಿಧಿ ಹೇಳಿ. ಅದು ಸಂಜೆ ಎಲ್ಲ ನೀವು ಇನ್ನೊಂದ್ ಸ್ವಲ್ಪ ಲೇಟ್ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ. ತುಂಬ ದಿನ ಆದಮೇಲೆ ಅಪೂರ್ವಕ ಹುಬ್ಳಿಯಿಂದ ಹಾವೇರಿಗೆ ಬಂದಿದ್ರು. ಅದು ನಿಧಿಯ ಬರ್ತ್ಡೇ ಇದೆ ಅಂತ. ಸೊ ಬರೋಷ್ಟರಲ್ಲಿ ಸಾಯಂಕಾಲ ಆಗಿತ್ತು. ಸಾಯಂಕಾಲ ಆಗಿರೋದ್ರಿಂದ ಸಂಜೆ ಸ್ವಲ್ಪ ಸ್ನ್ಯಾಕ್ಸ್ ತಿಂತ ಕಷ್ಟ ಸುಖ ಮಾತಾಡ್ತಾ ತುಂಬ ದಿನ ಆಗಿತ್ತು ಮಾತಾಡ್ತಾ ಕೂತಿದ್ವಿ. ನಾಳೆ ಲಾಸ್ಟ್ ಅಲ್ಲ, ಬೆಳಿಗ್ಗೆ 4 ಗಂಟೆ ಆರತಿ ಇದೆಯಂತೆ ವಿಶ್ವರೂಪ. ಹಾ ಇವ್ರು ಜಾಮೂನ್ ತಿಂದ್ರು. ಮತ್ತೊಮ್ಮೆ ತಿನ್ನಿ. ಫಾಸ್ಟ್ ಬರ್ತೀನಿ ಜಾಮೂನ್. ಇವ್ರು ಮಾಡೋದ್ ನೋಡಿದ್ರೆ ಜಾಮೂನ್ ತಿನ್ನು. ಜೈ ಶ್ರೀರಾಮ್. ನಿಮ್ಗೆ ಗೊತ್ತಾ, ಜಾಮೂನ್ ಮಾಡಿದವರು ಯಾವತ್ತೂ ಜಾಮೂನ್ ತಿನ್ನೋದಿಲ್ಲ, ಅವ್ರು ಜಾಮೂನ್ ತಿನ್ನಿಸ್ತಾರೆ. ಇಲ್ಲಿ ಮಾತಾಡ್ತಿರೋ ಹುಡುಗನ ಹೆಸರು ಅಖಿಲೇಶ್ ಪೈ ಅಂತ. ಇವನು ಆಲ್ರೆಡಿ ತುಂಬ ಮೂವೀಸಲ್ಲಿ ಚೈಲ್ಡ್ ಆ್ಯಕ್ಟರ್ ಆಗಿ ಆ್ಯಕ್ಟ್ ಮಾಡಿದ್ದಾನೆ. ಸೊ ತುಂಬ ಶಾರ್ಟ್ ಮೂವೀಸ್ ಕೂಡ ಮಾಡಿದ್ದಾನೆ ತುಂಬ ದೊಡ್ಡ ಸ್ಟಾರ್ಗಳ ಜೊತೆನೂ. ಇವಾಗ ನೆಕ್ಸ್ಟು ಭಾರ್ಗವ ಮೂವಿ ಕೂಡ ಒಂದು ಬರೋದಿದೆ. ಸೊ ಹೀಗೆ ಇವನಿಗೆ ಆ್ಯಕ್ಟಿಂಗ್ ಚೆನ್ನಾಗಾಗಲಿ, ಮುಂದೆ ಫ್ಯೂಚರಲ್ಲಿ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡೋ ಅವಕಾಶ ಸಿಗಲಿ, ಒಳ್ಳೆಯದಾಗಲಿ ಅಂತ, ಇನ್ನೂ ಹೆಚ್ಚು ಮೂವೀಸ್ ಸಿಗಲಿ ಅಂತ ಹಾರೈಸೋಣ. ಆಲ್ರೆಡಿ ನೈಟ್ 12 ಗಂಟೆ ಆಗಿರೋದ್ರಿಂದ ನಿಧಿನ ರೆಡಿ ಮಾಡ್ತಾಯಿದ್ರು. ನೈಟ್ ಒಂದು ಸರ್ತಿ ಕೇಕ್ ಕಟ್ ಮಾಡೋಣ ಅಂತ. ಸೊ ಅವಳು ಕೂಡ ಅಷ್ಟೇ, ನಾವೆಲ್ಲ ಇರೋದಕ್ಕೆ ನಿದ್ದೆನೇ ಮಾಡ್ತಾ ಇರಲಿಲ್ಲ, ನಮ್ಮ ಜೊತೆನೇ ಆಟ ಆಡ್ತಾ ಕೂತಿದ್ಲು. ಹ್ಯಾಪಿ ಬರ್ಡೇ ಟು ಯು. Happy birthday to you. Happy birthday to dear Nidhi. Happy birthday to you. ಇಷ್ಟು ರಾತ್ರಿ ಕೇಕ ಮಾಡ್ತಿದ್ದೀನಿ. ನಾನು ಹೊರಗಡೆ ಇದ್ದೀನಿ. ಮಾಡಿದ್ದೀನಿ. ಇಲ್ಲಿ ಬಾ ಮತ್ತೆ ನೀನು. ನೀನು ಕೈ ಇಟ್ಕೊಳ್ತಾವುದು ಅಲ್ಲ ಅಲ್ಲ ಒಬ್ಬನಿಗೆ ಸಾಕು. ಮೂರನೇ ಸತಿ ಸೈಡಿಗೆ ಹಾಕ್ಬಿಡ್ಬೇಕು ಅವಳಿಗೆ. ಹ್ಯಾಪಿ ಬರ್ಡೇ ನಿಧಿ ಅಮ್ಮ. ಓ ಸಾರಿ, ವೆರಿ ಸಾರಿ. ನಾ ಮರ್ತಿಬಿಟ್ಟೆ, ವೆರಿ ಸಾರಿ. ಕಾಲಿದ್ದೀನಿ. ಹೇಳಿರೋದು, ಅಯ್ಯೋ ಪಾಪ ಮಲ್ಕೊಳ್ಳೋದು ಎಚ್ಚರ ಇಟ್ಟಿದ್ದೀರಾ 1 ಗಂಟೆ ಅಂತ ಹೇಳಿ ಅಂತೆ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಒಂದು ಸರ್ತಿ, ದೇವ್ರ ದರ್ಶನ ಆಗಲಿ ಬರ್ತಡೇ ದಿನ ಅಂತ. ನಿಧಿಗೆ ದೇವರು ಒಳ್ಳೇದು ಮಾಡಲಿ, ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಅಷ್ಟರಲ್ಲಾದರೂ ಅವಳು ನಡೆಯೋ ಥರ ಆಗಲಿ ಅನ್ನೋದೇ ದೇವ್ರ ಹತ್ರ ಬೇಡಿಕೆ. ದೇವಸ್ಥಾನದಿಂದ ಬಂದು ನಿಧಿ ಹಾಸ್ಪಿಟಲ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ಲು. ಸೊ ಹಾಸ್ಪಿಟಲಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಇತ್ತು ಅವಳದು.
ನಮಸ್ತೆ 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 ಆಯ್ತಲ್ಲ ಹೋಗೋಣ. ಕನ್ನಡಿ ಅವ್ರಿಗೆ ತಪ್ಪಿಸ್ಕೊಡ್ತೀನಿ. ಹಾಸ್ಪಿಟಲ್ ಬಂದ್ವಿ. ಡಾಕ್ಟರ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೇಟ್ ಮಾಡ್ತಾ ಇದ್ವಿ. ಸೊ ಅದೇ ಗ್ಯಾಪಲ್ಲಿ ನಮ್ಮ ಅರ್ಜುನ ಸ್ವಲ್ಪ ಡಕ್ ವಾಕ್ ಮಾಡಿದ. ಹೇಗಿದೆ ನೋಡಿ ಹೇಳಿ. ಬರ್ತ್ಡೇ ರೂಮ್ ರೆಡಿ ಆಗ್ತಾ ಇದೆ. Happy birthday, Nidhi. Happy birthday. Happy ನಿಧಿ ಬರ್ತ್ಡೇಗೆ ಒಂದು ಗಿಫ್ಟ್ ಕೊಟ್ಟರು. ನಾನು ಗೆಸ್ ಕೂಡ ಮಾಡಿರಲಿಲ್ಲ. ಯಾಕಂದರೆ ಇದು ನಿಧಿಗೆ ತುಂಬ ಅವಶ್ಯಕತೆ ಇತ್ತು ಸದ್ಯಕ್ಕೆ. ಅವಳಿಗೆ ನೀ ಸ್ಟ್ಯಾಂಡಿಂಗ್ ಟೇಬಲ್ ಕೊಟ್ಟಿದ್ರು. ನಿಜವಾಗ್ಲೂ ನಂಗೆ ಇದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ. ತುಂಬಾ ಖುಷಿ ಆಯಿತು. ಪ್ರವೀಣ್ ಸರ್ಗೆ ನಿಧಿ ಬರ್ತ್ಡೇ ಇರೋದೇ ಗೊತ್ತಿರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಗಿದ್ದು. ಸೊ ಅವ್ರದ್ದು ಆ ಟೈಮಲ್ಲಿ ತುಂಬ ಬ್ಯುಸಿ ಇದ್ದರು. ಆ ಬ್ಯುಸಿ ಟೈಮಲ್ಲೂ ಅವ್ರಿಗೆ ಏನು ನೆಸಸರಿ ಇದೆ ಅಂತ ತಿಳ್ಕೊಂಡು ಅದನ್ನ ರೆಡಿ ಮಾಡಿ ಕೊಟ್ರಲ್ಲ. ನಿಜವಾಗ್ಲೂ ಥ್ಯಾಂಕ್ ಯು ಹೇಳ್ತೀನಿ. ಇದು ಅವ್ಳಿಗೆ ತುಂಬ ಅವಶ್ಯಕತೆ ಇತ್ತು.
ನಿಜ ಹೇಳಬೇಕಂತ ಅಂದರೆ ಮೇಲೆಷ್ಟೇ ನಗ್ತಾ ಇದ್ರೂ ಮನಸ್ಸಲ್ಲಿ ಬೇಜಾರು ನೋವು ಇದ್ದೇ ಇರುತ್ತೆ. ಯಾಕಂದರೆ ಇಂಥ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡೋದೇ ಜಾಸ್ತಿ, ಈ ಥರ ಮಗು ಹುಟ್ಟುಬಿಡ್ತಲ್ಲ ಅಂತ. ಅದರಲ್ಲೂ ಇಲ್ಲಿ ಇವಳನ್ನ ನೆನಪಿಟ್ಕೊಂಡು ಇವಳಿಗೆ ಅಂತ ಒಂದು ಇನ್ಸ್ಟ್ರೂಮೆಂಟ್ನ ರೆಡಿ ಮಾಡಿ ಕೊಟ್ಟಾಗ ಅದರಲ್ಲಿ ನಿಧಿ ಅಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ಲು. ಸೊ ನನ್ನ ಮಗಳಿಗೂ ಇಷ್ಟು ವ್ಯಾಲ್ಯೂ ಕೊಡ್ತಾರಲ್ಲ, ನಿಧಿಗೂ ಇಷ್ಟು ವ್ಯಾಲ್ಯೂ ಇದೆ. ಎಷ್ಟೋ ಜನ ಬೈಕೊಂಡ್ರು ಎಷ್ಟೋ ಜನ ಇವಳನ್ನ ಎತ್ತಿ ಹಿಡಿತಾರಲ್ಲ, ಬೆಲೆ ಕೊಡ್ತಾರಲ್ಲ. ಅವಳು ಇಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳಲ್ಲ ಅಂತ ಒಂದು ಕ್ಷಣ ಎಲ್ಲ ನೆನೆಸ್ಕೊಂಡು ನಿಜ ಕಣ್ಣೀರೇ ಬಂದಿತ್ತು ನನಗೆ. ಎಷ್ಟೇ ಕಂಟ್ರೋಲ್ ಮಾಡಿಕೊಂಡ್ರೂ ಆಗಿರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ಮಗಳಿಗೆ ಬೆಲೆ ಕೊಟ್ಟು ಟೈಮ್ ತಗೊಂಡು ಮಾಡಿರೋದಕ್ಕೆ. ಕೇಕ್ ಕಟಿಂಗ್ ಆದಮೇಲೆ ಸ್ವಲ್ಪ ಟಿಫಿನ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಕೂರಿಸ್ಬಿಟ್ಟು ಬರ್ತಾನೆ ಅಲ್ಲ ಯಾಕಂದ್ರೆ ನೀನು ಇಲ್ಲಿ ಇಟ್ಬಿಡಕ್ಕ ಸುಮ್ಮನೆ ಅವರು ಒಂಚೂರು ಮಾಡಿ ಸೈಡಿಗೆ ಯಾಕಂತಾರ ಅದನ್ನ ಪಲ್ಯ ಎಲ್ಲ ಒಳಗೆ ಬಿಸಿ ಇದೆ ಬಿಸಿ ಇದೆನಾ ಅದಕ್ಕೆ ಹಾಕಿ ಹಾಕಿ ಕೊಟ್ಟು ಕೈ ಹಿಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ನಿನ್ನ ಹುಡುಗಿನ ನಿನ್ನ ಮಗನ ಬಿಸಿ ಇದೆ ಇವ್ರಿಗೆ ಕೊಡೆ उसमें नहीं बैठाते हैं। ನಿಧಿಗೆ ಒಂದಿಷ್ಟು ಗಿಫ್ಟ್ಗಳು ಬಂತು. ಅದರಲ್ಲಿ ಇದು ಒಂದು. ಇದನ್ನೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಗಿಫ್ಟ್ ಕೊಟ್ಟಿರೋ ಹುಡುಗನ ಹೆಸರು ಮಲ್ಲಿಕಾರ್ಜುನ್ ಅಂತ. ಅವನು ಕೂಡ ನಿಧಿ ಥರನೇ ಇರೋನು, ಸ್ವಲ್ಪ ವಯಸ್ಸಲ್ಲಿ ದೊಡ್ಡವನು. ಅವನಿಗೆ ಮಾತಾಡೋಕ್ಕೆ ಬರಲ್ಲ, ಆದರೆ ಗಿಫ್ಟ್ ಕೊಡ್ಬೇಕು ಅನ್ನೋದು ಅವ್ನ ತಲೆಯಲ್ಲಿ ಬರ್ತಾಯಿದ್ದ. ಅವ್ರ ಅಮ್ಮನಿಗೆ ಹಾಗೆ ಸನ್ನೆ ಮಾಡಿ ತೋರಿಸಿ ನಾನು ನಿಧಿಗೆ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಅದನ್ನ ಕೊಟ್ಟಿರೋದು. ಕೆಲವೊಂದು ಸರ್ತಿ ಇಂಥ ಮುಗ್ಧ ಮನಸ್ಸುಗಳು ಮತ್ತು ಚಿಕ್ಕ ವಿಚಾರಗಳು ಎಷ್ಟೊಂದು ಖುಷಿ ಕೊಡುತ್ತಲ್ಲ ಅಂತ ಅನಿಸುತ್ತೆ. ಕೊನೆಗೆ ಇಲ್ಲಿ ಸುಮಾ ಅಂತ ನನ್ನ ರೂಮ್ಮೇಟ್ ನಿಧಿಗೆ ಬರ್ತಡೇ ಎಲ್ಲ ಆಗಿರೋದಕ್ಕೆ ದೃಷ್ಟಿ ತೆಗಿತಾ ಇದ್ಲು. ಸೊ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಅನ್ಸುತ್ತೆ ದೃಷ್ಟಿ ತೆಗಿಯೋದು. ಇದು ಸ್ವಲ್ಪ ನನಗೆ ಹೊಸದು ಅನ್ನಿಸ್ತು. ಸುಮ್ಮನೆ ಅದು ಸುಮ್ಮನೆ ಅರ್ಶನ ಸೇರಿದ್ರೆ ಈ ಕಲರ್ ಬರುತ್ತಾ? ನಿಧಿ ಅದಿಕಣ್ಣ ಬಿದಿಕಣ್ಣ ಕುಂತರ್ಕಣ್ಣ ನಿಂತರ್ಕಣ್ಣ ಎಲ್ಲಾರ ಕಣ್ಣ ಸುಟ್ಟು ಹೋಗಿ ಅಲ್ಲಿ ಸರಿ ನಿಧಿ ಅನ್ನ ಅದೆಲ್ಲ ಇದ್ದಿದ್ರೆ ಹಾಕೊಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ.
ಸೊ ನಿಧಿಗೆ ಎಲ್ಲರೂ ಬ್ಲೆಸ್ ಮಾಡಿ ಅಟ್ಲೀಸ್ಟ್ ಅವಳು ನೆಕ್ಸ್ಟ್ ವರ್ಷ ಆದರೂ ನಡೆಯೋ ಥರ ಆಗಲಿ ಅಂತ. ಸೊ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.